ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದವರ ಗುಣ ವಿಶೇಷತೆಗಳು, ಉದ್ಯೋಗ ವಿಶೇಷತೆಗಳು ಹಾಗೂ ಪ್ರೀತಿ ಪ್ರೇಮ, ಹಣ ಅದೃಷ್ಟ ಖ್ಯಾತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದವರು ಮಧ್ಯಮ ಎತ್ತರದವರು, ಅಂದವಾದ ಕಣ್ಣುಗಳುಳ್ಳವರು, ಸದೃಢ ಶರೀರ ಮತ್ತು ತೇಜಸ್ವಿಯಾಗಿರ್ತಾರೆ. ಹಾಗೂ ಇವರ ವಿಶೇಷ ಗುಣ ಅಂದರೆ ವಿವಿಧ ರೀತಿಯ ವಸ್ತ್ರಗಳನ್ನು ಧರಿಸ್ತಾರೆ, ತೀಕ್ಷ್ಣ ಬುದ್ಧಿಯುಳ್ಳವರು, ವಿದ್ಯಾವಂತರು, ಸ್ವಲ್ಪ ಕೋಪಿಷ್ಠರು ಮತ್ತು ಶತ್ರುಗಳಿಂದ ತೊಂದರೆಗಳನ್ನು ಅನುಭವಿಸರಾಗಿರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಮಧ್ಯಮ ಎತ್ತರ, ದುಂಡು ಅಥವಾ ಚೌಕಾಕಾರ ಮುಖವನ್ನು ಹೊಂದಿರ್ತಾರೆ, ನೀಳ ಕೂದಲು, ಆಕರ್ಷಕ ಕಣ್ಣುಗಳು, ಹಾಗೆ ನೋಡಲು ತುಂಬ ಸುಂದರವಾಗಿ ಕಾಣ್ತಾರೆ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಹಾಗೆ ಇವರು ಕ್ಷಮಾಗುಣಿಯು, ವಿನಯವಂತಳು, ಹಾಗೆ ಧೈರ್ಯಶಾಲಿನೂ ಸಹ ಆಗಿರ್ತಾರೆ, ದೃಢಚಿತ್ತವುಳ್ಳವರು, ಹಾಗೆ ಸಹಾಯ ಗುಣವನ್ನು ಜನ್ಮದತ್ತವಾಗಿ ಪಡ್ಕೊಂಡು ಬಂದಿರ್ತಾರೆ. ಹಾಗೆ ದೇವತಾ ಕಾರ್ಯಗಳು ಮಾಡೋದ್ರಲ್ಲಿ ತುಂಬ ಮುಂದಿರ್ತಾರೆ. ನಕ್ಷತ್ರಗಳಲ್ಲಿ 14ನೇ ನಕ್ಷತ್ರವೇ ಚಿತ್ತಾ ನಕ್ಷತ್ರ. ಈ ನಕ್ಷತ್ರದ ಅಧಿದೇವತೆ ತ್ವಷ್ಟು, ಹಾಗೆಯೇ ಕುಜಗ್ರಹ ಗ್ರಹಾಧಿಪತಿಯಾಗ್ತಾರೆ. ಇದರ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಕನ್ಯಾ ರಾಶಿಗೆ ಸೇರ್ತಾರೆ. ಹಾಗೆ 3 ಮತ್ತು 4ನೇ ಪಾದಗಳಲ್ಲಿ ಜನಿಸಿದವರು ತುಲಾ ರಾಶಿಗೆ ಸೇರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೆಸರಿಡಲು ಪೇ, ಪೋ, ರ, ರಿ ಅಕ್ಷರಗಳು ಸೂಕ್ತವಾಗಿರುತ್ತವೆ. ರಾಕ್ಷಸ ಗಣಕ್ಕೆ ಸೇರ್ತದೆ. ಮಧ್ಯನಾಡಿ, ಮಧ್ಯಲೋಚನ, ಮೃದು ಸ್ವಭಾವ, ಸ್ತ್ರೀಲಿಂಗ, ಶಿರರಜ್ಜು, ಕ್ಷತ್ರಿಯ ಜಾತಿಗೆ ಸೇರುತ್ತದೆ. ಬಿಳಿಯ ಬಣ್ಣ, ಹುಲಿ ಯೋನಿಗಳನ್ನು ಸೂಚಿಸುತ್ತದೆ. ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದರೆ ನಕ್ಷತ್ರ ಶಾಂತಿಯನ್ನು ಆಚರಿಸಬೇಕು. ಹಾಗೆ ಈ ನಕ್ಷತ್ರದಲ್ಲಿ ಮರಣಿಸಿದರೆ 2 ತಿಂಗಳು ಮನೆ ಬಿಡಬೇಕು ಅಥವಾ ಈ ನಕ್ಷತ್ರದ ದಿನಗಳಾದರೂ ಮನೆಯಿಂದ ಹೊರಗೆ ಇರಬೇಕು. ಚಿತ್ತಾ ನಕ್ಷತ್ರದವರು ಕುಜಗ್ರಹದ ನಕ್ಷತ್ರವಾಗಿರೋದ್ರಿಂದ ಇವರಿಗೆ ತಾಂತ್ರಿಕ ಮತ್ತು ಮೋಟಾರ್ ಕ್ಷೇತ್ರದ ಕಡೆ ಹೆಚ್ಚು ಒಲವು ಬರ್ತದೆ. ಹಾಗೂ ಹೆಚ್ಚಿನವರು ತಾಂತ್ರಿಕ ಮತ್ತು ವಾಣಿಜ್ಯ ಶಿಕ್ಷಣವನ್ನು ಪಡೆಯುತ್ತಾರೆ. ಇನ್ನು ಇವರ ಉದ್ಯೋಗ ವಿಶೇಷತೆ ಗಮನಿಸೋದಾದರೆ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿ, ತಾಂತ್ರಿಕ, ವಾಣಿಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಸೇವೆ ಸಲ್ಲಿಸಿರ್ತಾರೆ. ಚಿತ್ತಾ ನಕ್ಷತ್ರವು ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಬರೋದ್ರಿಂದ ವ್ಯವಹಾರ, ವ್ಯಾಪಾರ ನಿಪುಣತೆ ಇವರಿಗೆ ಜನ್ಮದತ್ತವಾಗಿ ಬಂದಿರ್ತದೆ. ಹಣಕಾಸು ಮತ್ತು ಲೆಕ್ಕಾಚಾರ ಮತ್ತು ಆಫೀಸ್ ಮ್ಯಾನೇಜ್ಮೆಂಟ್ ಕೆಲಸ ಅಂದರೆ ಇವರಿಗೆ ತುಂಬ ಮುತುವರ್ಜಿ ವಹಿಸಿ ತುಂಬ ಆಸಕ್ತಿಯಿಂದ ಮಾಡ್ತಾರೆ. ಇನ್ನು ಇವರ ಪ್ರೀತಿ ಪ್ರೇಮ ಹಾಗೂ ವೈವಾಹಿಕ ಜೀವನ ನೋಡೋದಾದರೆ ಕಾಲೇಜು ಮಟ್ಟದಲ್ಲಿ ನಿಮ್ಮ ಮಾತು ಮತ್ತು ವ್ಯಕ್ತಿತ್ವಕ್ಕೆ ತುಂಬ ಜನ ಮನಸೋತಿರ್ತಾರೆ. ನೀವು ಕೂಡ ಒಂದು ಪ್ರೀತಿಯಲ್ಲಿ ಬಿದ್ದು ಕೊನೆಯಲ್ಲಿ ಸಮಾಜ, ಕರ್ತವ್ಯ, ಜವಾಬ್ದಾರಿಯಿಂದ ಒಂದು ಪ್ರೀತಿಯನ್ನು ಕಳ್ಕೊಳ್ತೀರ. ನಂತರ ಒಂದು ಸ್ಥಾನಕ್ಕೆ ಬಂದ ನಂತರ ಕುಟುಂಬದಲ್ಲಿ ಹಿರಿಯರ ಒಂದು ಆಶೀರ್ವಾದದಿಂದ ನೀವು ಸಂಗಾತಿಯನ್ನು ಹುಡುಕಿಕೊಂಡು ಮದುವೆ ಆಗ್ತೀರ. ಹಾಗೆ ನಿಮ್ಮ ಸಂಗಾತಿಯು ನೋಡಲು ತುಂಬ ಆಕರ್ಷಕವಾಗಿಯೂ ಹಾಗೆ ಧೈರ್ಯವಂತರೂ ಆಗಿರ್ತಾರೆ. ವಿದ್ಯಾಬುದ್ಧಿಯಲ್ಲಿ ತುಂಬ ಮುಂದಿರ್ತಾರೆ. ನಿಮ್ಮ ಜೀವನದ ಎಲ್ಲ ಹಂತಗಳಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನು ನಿಮ್ಮ ಆರೋಗ್ಯ ವಿಚಾರ ನೋಡೋದಾದರೆ ಹಲ್ಲು ಮತ್ತು ಕಾಲುಗಳ ಬಗ್ಗೆ ಗಮನ ಹರಿಸಬೇಕು. ವಾತ ಪ್ರಕೃತಿ ಜಾಸ್ತಿ ನಿಮ್ಮ ದೇಹಕ್ಕಿರ್ತದೆ, ಅದರ ಬಗ್ಗೆ ಗಮನ ಕೊಡಬೇಕು. ಆಹಾರದಲ್ಲಿ ಸ್ವಲ್ಪ ಇತಿಮಿತಿ ಹಾಗೆ ಸ್ವಲ್ಪ ನಡಿಗೆಯನ್ನು ಅಭ್ಯಾಸ ಮಾಡಿಕೊಂಡ್ರೆ ದೀರ್ಘಾಯುಷ್ಯನ್ನು ಹೊಂದಿರ್ತೀರ. ಈಗ ಮುಖ್ಯವಾಗಿ ನಿಮಗೆ ಹಣ ಅದೃಷ್ಟ ಖ್ಯಾತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. 3 ಉಪಾಯಗಳನ್ನ ತಂತ್ರಗಳನ್ನ ತಿಳಿಸ್ಕೊಡ್ತೀನಿ. ನೀವು ಅದನ್ನು ಆಚರಿಸಿ ನೋಡಿ. ಮೊದಲನೆಯದು, ಹುಣ್ಣಿಮೆ ದಿನ ಅರುಣಾಚಲೇಶ್ವರ ತಿರುವಣ್ಣಾಮಲೆಯಲ್ಲಿದೆ. ಈ ದೇವಸ್ಥಾನಕ್ಕೆ ಹೋಗಿ
ಹುಣ್ಣಿಮೆ ದಿನ ಗಿರಿ ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡ್ಕೊಂಡು ಬಂದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕರಗಿ ನೀವೇನು ಕನಸುಗಳು ಕಟ್ಕೊಂಡಿರ್ತೀರೋ ತುಂಬ ದಿನದ ಆಗದೆ ಇರೋಂಥ ಕನಸುಗಳು ಈಗ ನೆನೆಸಾಗಲಿಕ್ಕೆ ಶುರುವಾಗ್ತವೆ. ನೀವು ಹುಣ್ಣಿಮೆ ದಿನ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಮಾಡೋದನ್ನ ಮರಿಬೇಡಿ. ಹಾಗೆ ಎರಡನೇದು, ತಿಂಗಳಿಗೊಮ್ಮೆ ಷಷ್ಠಿ ದಿನ ಬರುತ್ತಲ್ವ, ಆ ದಿನ ಪಂಚಲೋಹಗಳಲ್ಲಿ ಅದರಲ್ಲೂ ಕಂಚಿನ ಪಾತ್ರೆ, ಪೂಜಾ ಸಲಕರಣೆಗಳು ಇದನ್ನು ನೀವು ದಾನ ಮಾಡಬೇಕು. ಇದರಿಂದ ನಿಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಕೆಲವೊಂದು ಕರ್ಮಗಳು ಕಳೆದು ಈ ಜನ್ಮದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಬರಲಿಕ್ಕೆ ಸಹಾಯವಾಗುತ್ತೆ. ನಿಮ್ಮ ಕರ್ಮಗಳು ಕಳೆದ ಮೇಲೆ ನೀವು ಏನು ಅನ್ಕೋತಿರೋ ಆ ಕೆಲಸಗಳನ್ನೆಲ್ಲ ನೀವು ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಹಾಗೆಯೇ ಮೂರನೇ ಒಂದು ಉಪಾಯ, ನೀವು ದೇವಿಯನ್ನು ಆರಾಧನೆ ಮಾಡಬೇಕು. ಅದರಲ್ಲೂ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಶತ್ರುಗಳಿರ್ಬೋದು ಎಲ್ಲರೂ ನಾಶ ಆಗ್ತಾರೆ. ಹಾಗೆ ನಿಮಗೆ ಒಂದು ಧೈರ್ಯ ಅನ್ನೋದು ಬರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆಗಳು ಬಂದ್ರೂ ನೀವು ಅದನ್ನು ಪರಿಹಾರ ಮಾಡಿಕೊಂಡು ಮುಂದೆ ನುಗ್ತೀರಾ. ಹಾಗೂ ಸಮಾಜದಲ್ಲಿ ಒಂದು ಸ್ಥಾನವನ್ನು ಗಳಿಸ್ಕೊಳ್ತೀರಾ. ಹಾಗೆ ಕುಟುಂಬದಲ್ಲಿ ನಿಮ್ಮ ಬಂಧು ಬಾಂಧವರಲ್ಲಿ ಮುಖ್ಯವಾಗಿ ನಿಮಗೆ ಒಂದು ವಿಶೇಷ ಸ್ಥಾನಮಾನ ಸಿಗುತ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಚಿತ್ತಾ ನಕ್ಷತ್ರದವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.